ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹಾಡು ಇದು! 100 1000 ಜನ್ಮ ಕಳೆದ್ರು ಕೂಡ ಈ ಹಾಡು ಕನ್ನಡಿಗರ ಹಾರ್ಟ್ ಫೇವ್ರೇಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಆ ಹಾಡನ್ನ ಆಯ್ಕೆ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಅನನ್ಯ ಹಾಗೂ ನಮ್ಮ ಮಾನ್ಸ್ಟರ್ ಮೋಹಿತ್ ಪೇಪರು ಮತ್ತೆ ಪೆನ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂತೆಂಥ ಲವ್ ಸ್ಟೋರಿಗಳನ್ನ ಕೇಳಿದೀವಿ, ಆದ್ರೆ ಒಂದು ಪೇಪರ್ಗೂ ಪೆನ್ನಿಗಿರುವಂತಹ ಲವ್ ಸ್ಟೋರಿನ ಇವತ್ತು ನೀವು ಡಾನ್ಸ್ ಮೂಲಕ ತೋರಿಸಿದ್ರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ರಾಘು, ಈ ಪೆನ್ ಪೇಪರ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಒಂದು ಫಸ್ಟ್ ಇಂಪ್ರೆಷನ್ ಹಾಡ್ ಮೇಲೆ ಬಂದ್ಬಿಡುತ್ತೆ. ಹಾಡು ಶುರು ಆಗ್ತಿದ್ದಂಗೆ ಇನ್ನೊಂದು ಒಳ್ಳೆ ವಿಚಾರ ಏನ್ ಮಾಡಿದ್ರಿ ಅಂದ್ರೆ, ಹಾಡ್ಗೆ ಎಕ್ಸ್ಟ್ರಾ ಸೌಂಡ್ ಎಡಿಟಿಂಗ್ ಮಾಡಲಿಲ್ಲ. ಅಂಡ್ ವೆರಿ ನೈಸ್ ಕೊರಿಯೋಗ್ರಫಿ, ವೆರಿ ನೈಸ್ ಐಡಿಯಾ. ತುಂಬಾ ಚೆನ್ನಾಗಿತ್ತು ಐಡಿಯಾ. ಪಾಪ ಅವ್ರಿಗೆ ಒಂದು 2-3 ಕಡೆ ಟೈಮಿಂಗ್ಗಳು ಹೊಡಿತಾ ಹೋಯ್ತು. ಆಮೇಲೆ ಅಣ್ಣನಿಗೆ ಯಾಕೋ ಡಿಸ್ಟರ್ಬ್ ಆಗ್ತಾ ಹೋದ್ಲು ಒಂದ್ ಕಡೆ. ಡಿಸ್ಟರ್ಬ್ ಆದೆ. ಯೂಶುವಲ್ ಅನನ್ಯ ವಾಸ್ ನಾಟ್ ವಿಸಿಬಲ್ ಫಾರ್ ಮೀ. ಆದ್ರೆ ಯೂಶುವಲಿ ನೀನು ಸುಸ್ತಾದ್ರೂ ಅದು ಕಾಣೋ ಹಾಗೆ ನೀನು ಪರ್ಫಾರ್ಮ್ ಮಾಡಲ್ಲ. ಇವತ್ತು ಒಂದು ಚೂರು ಕಡಿಮೆ ಇತ್ತು ಅನನ್ಯ. ಬಟ್ ಮೋಹಿತ್ ಅವನು ಹೀಸ್ ಲೈಕ್ ಒಂಥರ ನೀರ್ ತರ ಡಾನ್ಸ್ ಮಾಡ್ತೀಯ ಮೋಹಿತ್. ಕ್ಲಿಪ್ಸ್ ಅಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇಬ್ರು ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಯೂಶುವಲಿ ನಿಮ್ ಇಬ್ರಲ್ಲೂ ಒಂದು ಪರ್ಫೆಕ್ಟ್ 10 on 10 ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಸಿಂಕು. ಇವತ್ತು ಅದೇ ನನ್ಗೊಂದ್ ಚೂರು ಯಾಕೋ ಕಾಣಿಸ್ತಿರ್ಲಿಲ್ಲ. ಅಲ್ಲ, ಎಲ್ಲಾ ಕಡೆ ಅಲ್ಲ, ಅಲ್ಲಲ್ಲಿ ಮಿಸ್ ಆಗ್ತಾ ಹೋಯ್ತು. ನಿಮ್ಮಿಬ್ರಿಗೂ ಈ ಫೈರ್ ಬ್ರ್ಯಾಂಡ್ ತಗೊಳ್ಳೋದು ಸಹಜ ಅನ್ನೋ ತರ ಡಾನ್ಸ್ ಮಾಡ್ತೀರಾ ನೀವು. ಸೊ ನಾನು ಮುಂದಿನ ವಾರ ಅದೇ ಹಾಗೆ ಮಾಡಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಸ್ಕೋರ್ಸ್ ಎಷ್ಟು ಅಂತ ಕೇಳ್ಬೇಡ ಬೇಬಿ. ರಾಘು, ಅನನ್ಯ ಹಾಗೂ ಮೋಹಿತ್ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ 8.5. 8.5. ರಕ್ಷು 8. ಥ್ಯಾಂಕ್ ಯು. ಧನ್ಯಾಜಿ 8. ಥ್ಯಾಂಕ್ ಯು ಸರ್. 8.5. 24.5 ಅನನ್ಯ. ಬಟ್ ನೆಕ್ಸ್ಟ್ ವೀಕ್ ಚಿಟಿ ಚಿಟಿ ಬ್ಯಾಂಗ್ ಬ್ಯಾಂಗ್. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು. ಸಾಕ್ತಾ ಡಾನ್ಸ್ ಅನ್ನ ಕನಸನ್ನ ಇಟ್ಕೊಂಡು ಈ ವೇದಿಕೆಗೆ ಬಂದು ಇವತ್ತು ಮೊದಲನೇ ಸಾರಿ ಇಷ್ಟು ಡಾನ್ಸರ್ಸ್ ಜೊತೆ ಸೇರಿ ನಮ್ಮ ಶ್ರೀದೇವಿ ಅವರು ಡಾನ್ಸ್ ಮಾಡಿದ್ದಾರೆ. ಸೂಪರ್ ಮೇಡಮ್. ಫಸ್ಟ್ ಟೈಮ್ ಅಲ್ಲ ನೀವು ಕೋ ಡಾನ್ಸರ್ಸ್ ಜೊತೆ ಡಾನ್ಸ್ ಮಾಡಿರೋದು? ಇದೇ ಫಸ್ಟ್ ಇಷ್ಟು ಜನದ ಮಧ್ಯೆ ನಾನು ಮಾಡ್ತಾ ಇರೋದು ಅಲ್ವಾ? ಅಂಡ್ ಆಕ್ಚುಲಿ ಈ ಕೊರಿಯೋಗ್ರಫಿ ಮಾಡಿದಾರಲ್ಲ, ಯಾರು ಮಾಡಿರೋದು? ನಮ್ಮ ಮೆಂಟರ್ ಮೋಹನ್ ಮಾಸ್ಟರ್. ನೀವು DKD ಸ್ಟೇಜಿಗೆ ಬಂದು ಡಾನ್ಸ್ ಮೂಲಕ ಎಷ್ಟೋ ಮನೇಲಿರುವಂತಹ ಗೃಹಿಣಿಯರಿಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಅನ್ನೋದನ್ನ ನಾನು ಪ್ರತಿ ವಾರ ಹೇಳ್ತಾ ಇದ್ದೀನಿ. ಇವತ್ತು ನೀವ್ ಹೇಳಿ, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಫ್ರೆಂಡ್ಸ್, ಸ್ನೇಹಿತರು ಅವರೆಲ್ಲ ಏನ್ ಹೇಳ್ತಿದ್ದಾರೆ ಮೇಡಮ್? ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಮೇಡಮ್. ಸಾರ್ಥಕ ಆಯ್ತು ನಿನ್ ಜೀವನ ಅಂತ ಅಂತಾರೆ. ಮನೇಲಿ ಇದ್ಕೊಂಡು ಇಷ್ಟೆಲ್ಲ ಮಾಡ್ತೀಯ ಅಂದ್ರೆ ಗ್ರೇಟ್ ಅಂತ ನನಗೆ ಫೀಲ್ ಮಾಡಿಸ್ತಾರೆ. ತುಂಬಾ ಖುಷಿ ಆಯ್ತು. ಇದೇ ಖುಷಿಯಲ್ಲಿ ಜನ್ಯಾಜಿ ಹತ್ರ ಕೇಳೋಣ. ಜನ್ಯಾಜಿ, ಒಂದು ಪರ್ಫಾರ್ಮೆನ್ಸ್ ತರ ನನ್ ಕಾಣಿಲ್ಲ. ಈ ಸೀನಿಯರ್ಸ್ ಎಲ್ಲ ಜೊತೆಲಿ ಸೇರಿದ್ದು ಲೈಫಿನ ಸೆಲೆಬ್ರೇಷನ್ ತರ ಕಾಣ್ಬೇಕು. ಅವರ ಮುಖದಲ್ಲ ನಗು, ಆಮೇಲೆ ಒಂದು ಎಂಥೂಸಿಯಾಸಮು, ಎಂಜಾಯ್ಮೆಂಟು, ನಿಮ್ಮ ಎಲ್ಲ ನೀವು ಏನೇನು ಮಾಡಿದ್ರಿ ಎಲ್ಲ ನಮ್ಮ ದಿಗ್ಗಜರ ಜೊತೆಯಲ್ಲಿ, ಅದೆಲ್ಲವನ್ನು ಈ ವೇದಿಕೆ ಮೇಲೆ ಒಂದೇ ಸತಿ ಮಾಡಿದ ಖುಷಿ ಅವ್ರ ಮಕ್ಕಳಲ್ಲಿ, ಅವ್ರ ಪರ್ಫಾರ್ಮೆನ್ಸಲ್ಲಿ ನಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು ಸರ್. ಭಾಳ ಹೆಮ್ಮೆ ಆಯಿತು ಮೇಡಮ್. ನಿಮಗೆ ಸಪೋರ್ಟ್ ಮಾಡೋಕ್ಕೆ ಮಕ್ಕಳು, ಹಿರಿಯರು ಎಲ್ಲರೂ ಸೇರಿ ನನಗನ್ಸುತ್ತೆ ನಿಮ್ಮ ಜೀವನದಲ್ಲೇ ಒಂದು ಸ್ಟೇಜಿನ ಈ ಥರ ಒಂದು ಕೊರಿಯೋಗ್ರಾಫ್ಡ್ ಪರ್ಫಾರ್ಮೆನ್ಸ್ ಇದೆ ಮೊಟ್ಟ ಮೊದಲನೇದಾಗಿರುತ್ತೆ ಅಂತ ಅನ್ಕೊಂಡು. ಬನ್ನಿ ಸರ್. ಮೋಹನ್ ಮಾಸ್ಟರ್, ಅಮೇಝಿಂಗ್ ವರ್ಕ್ ಮಾಸ್ಟರ್. ನಿಮಗೆ ಕರೆಕ್ಟಾಗಿ ಗೊತ್ತು ಯಾರನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು. ಸುಮ್ಮನೆ ಏನೋ ಡಾನ್ಸರ್ಸ್ ಹಾಕಿಲ್ಲ, ನೀವು ಜನರೇಷನ್ಸ್ನ ಮಿಕ್ಸ್ ಮಾಡಿದ್ರಿ. ಅವ್ರ ಜೊತೆನಲ್ಲಿ ಯಾರನ್ನ ಹಾಕಬೇಕು, ಅದಕ್ಕೆ ಒಂದು ಕೊರಿಯೋಗ್ರಾಫರ್ ಅಂತ ನಿಲ್ಲೋದು. ಅದಕ್ಕೆ ಮೋಹನ್ ಮಾಸ್ಟರ್ ಆಗಿರೋದು. ಈಗಾಗಲೇ ಇಡೀ ಕರ್ನಾಟಕ ನಿಮ್ಮನ್ನು ಕೊಂಡಾಡ್ತಾ ಇದೆ. ಒಂದು ಇನ್ಸ್ಪಿರೇಷನ್ ಆಗ್ಬಿಟ್ಟಿದ್ದೀರಾ. ಭಾಳ ಖುಷಿ, ಭಾಳ ಚೆನ್ನಾಗಿ ಆಡಿದ್ರಿ. ಕೀಪ್ ಅಪ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಲಾಸ್ಟ್ ವೀಕ್ ನಾವು ಹೇಳಿದ್ವಿ, ಯಾರಾದ್ರೂ ಗೃಹಿಣಿಯರಿಗೆ ಡಾನ್ಸ್ ಇಷ್ಟ ಇದ್ದಲ್ಲಿ ನಿಮ್ಮ ವಿಡಿಯೋಸ್ ನಮಗೆ ಕಳಿಸಿ ಅಂತ ಹೇಳಿ. ಒಬ್ರಲ್ಲ ಇಬ್ರಲ್ಲ, ಸಾವಿರಾರು ಗೃಹಿಣಿಯರು ತಮ್ಮ ವಿಡಿಯೋಗಳನ್ನ ಕಳಿಸಿದರೆ. ಅದ್ಭುತವಾದಂತಹ ಡಾನ್ಸ್ ವಿಡಿಯೋಸು. ಅತಿ ಶೀಘ್ರದಲ್ಲಿ ಅವರು ಕೂಡ ಈ ವೇದಿಕೆಯನ್ನ ಹತ್ತುತ್ತಾರೆ ಅನ್ನೋ ಭರವಸೆನ ನಾವು ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತೀವಿ. ಅಣ್ಣ, ಇನ್ನೊಂದು ಸೂಪರ್ಬ್ ಆಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಏನು ಅರೇಂಜ್ ಮಾಡಿದ್ರು, ಎಕ್ಸ್ಪೆಷಲಿ ಮಕ್ಕಳು ಫ್ಯಾಂಟಾಸ್ಟಿಕ್. ಕಾಸ್ಟ್ಯೂಮು ನೋಡೋಕ್ಕೆ ಸೆಟ್ ಫುಲ್ಫಿಲ್ಡ್ ಆಗಿತ್ತು. ಆ್ಯಂಡ್ ಅಲ್ಲಿದ್ದ ಶ್ರೀದೇವಿ ಅವ್ರು ಬಂದಿದ್ದು, ಅವ್ರು ಆಡಿದ್ದು. ಅಫ್ಕೋರ್ಸ್ ಶ್ರೀದೇವಿ ಅವ್ರು ಡ್ಯಾನ್ಸ್ ಮಾಡೋದು ನೋಡ್ತೀವಿ, ಯಾವಾಗ ತುಂಬ ಎಂಥೂಸಿಯಾಸ್ಟಿಕ್ ಮಾಡ್ತಾರೆ. ಆ್ಯಂಡ್ ಏನಿಲ್ಲ ಸರ್, ನಾನೇ ರಾಣಿ ಅನ್ನೋ ಥರ ಮಾಡ್ತಾರೆ ಅವರು ಡ್ಯಾನ್ಸ್ನ.
ಎಷ್ಟೋ ಜನ ಹೆಣ್ಮಕ್ಳಿಗೆ ಅವರು ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲರೂ ಮನೇಲಿ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ಏನ್ ಬೇಕಾದ್ರೆ ಮಾಡ್ಬೋದು. ಅವ್ರಿಗೊಂದು ಫ್ರೀಡಮ್ ಇರುತ್ತೆ, ಅದು ದೊಡ್ಡತನವಾಗಿ ತೋರಿಸ್ಕೋಬೇಕು. ಆಮೇಲೆ ನಾವು ಐ ಥಿಂಕ್ ಐ ಶುಡ್ ಟೆಲ್ ಅಬೌಟ್ ದಿಸ್ ರಿಯಲಿ ಆನೆಸ್ಟ್ಲಿ ಅಂಡ್ ಎಸ್ಪೆಷಲಿ ಅವ್ರು ಇದ್ದಾರೆ ನೋಡಿ ನಮ್ಮ ದಾದಾ. ವಾವ್, ವಾಸ್ ಲುಕಿಂಗ್ ನಾಮು ಸರ್ ಡ್ಯಾಶಿಂಗ್ ಕಾಣ್ತೀನಿ. ತುಂಬ ಚೆನ್ನಾಗಿತ್ತು. ನನ್ನ ಕಣ್ಣು ಯಾವ ನಿಮ್ಮ ಮೇಲೆ ಇತ್ತು ಅಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದೆ, ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇಟ್ ವಾಸ್ ಬ್ಯೂಟಿಫುಲ್. ಅಂದರೆ ಹೋಲ್ ಸೆಟ್ ಇಟ್ ವಾಸ್ ಫುಲ್ಫಿಲ್ಡ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಮೋಹನ್, ನಿಮ್ಮಿಂದನೇ ಸಾಧ್ಯ ಅದು. ಡೂ ವಂಡರ್ಸ್. ವೆರಿ ಸೂನ್ ಈಸ್ ಗೋಯಿಂಗ್ ಟು ಬಿಕಮ್ ಅ ಡೈರೆಕ್ಟರ್ ಆಲ್ಸೋ. ಸೊ ಅದೊಂದು ಸೀಕ್ರೆಟ್ ಎಲ್ಲ ರಿವೀಲ್ ಮಾಡಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಅಂದ್ರೆ ಕನ್ನಡದ ಎಷ್ಟೋ ಸೂಪರ್ ಸ್ಟಾರ್ಗಳಿಗೆ ಕೊರಿಯೋಗ್ರಾಫ್ ಮಾಡಿ ಆ್ಯಂಡ್ ಸೂಪರ್ ಹಿಟ್ ಹಾಡುಗಳಿಗೆ ಹಾಡನ್ನ ಬರೆದು ಈಗ ನೆಕ್ಸ್ಟ್ ಮಾಸ್ಟರ್ ಡೈರೆಕ್ಷನ್ಗೆ ರೆಡಿ ಆಗಿದ್ದಾರೆ. ಯಾರು ಹೀರೋ ಅಂತ ಕೇಳಿಲ್ವಲ್ಲ? ನಾವೇ. ನಾವು ಕೇಳ್ಬೇಕಣ್ಣ. ಶಿವಣ್ಣ ನೋಡಿ, ಶಿವ ತರ ಎಲ್ಲ ಟ್ಯಾಲೆಂಟ್ ಹಿಂದೆ ಇರ್ತಾರೆ, ಒಂದೊಂದು ಶಕ್ತಿಯಾಗಿರ್ತಾರೆ. ಇವ್ರು ಫಸ್ಟ್ ಡೈರೆಕ್ಷನ್ ಮಾಡ್ತೀನಿ ಅಂದ್ರೂ ನಾನು ಹಿಂದೆ ನಿಂತೀನಿ ಅಂತ ಹೇಳ್ತಾರೆ. ಸೋ ನೈಸ್. ನಮ್ಮ ಎಲ್ಲ ಯೂನಿಯನ್ ಡಾನ್ಸರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಬಂದ್ರಿ. ಥ್ಯಾಂಕ್ ಯು. ವಿಶಾಲ್ ಅವರೇ, ನೀವು ಈ DKD ಫಿನಾಲೆಗೆ ಬರ್ತಿರೋ, ಕಪ್ ಗೆಲ್ತಿರೋ, ವಿನ್ನರ್ ಆಗ್ತಿರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನ ದಿನ ನೀವು ಗೆದ್ದಾಗೋಗಿದೆ. ಇದಕ್ಕೆ ಮೇಲೆ ಇನ್ನೊಂದು ಪರ್ಫಾರ್ಮೆನ್ಸು ಐ ಕಾಂಟ್ ಇಮ್ಯಾಜಿನ್ ನನಗೆ. ಮೊದಲನೆಯ ಕಾಂಪಿಟೇಷನ್ ರೌಂಡಲ್ಲೇ ಇಡೀ DKDನ ಗೆದ್ದಂಥ ಮೊದಲನೇ ಕಂಟೆಸ್ಟೆಂಟ್. ಎಲ್ಲ DKD ಫ್ಯಾನ್ಸು, ಕರ್ನಾಟಕದ ಜನತೆ, ನಾವು ಎಲ್ಲರೂ ನಿಮ್ಗೆ ಶರಣಾಗ್ಬಿಟ್ಟು ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್, ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಇದು ಇಷ್ಟು ನ್ಯಾಚುರಲ್ ಆಗಿ ಅದನ್ನು ತರೋದು ಭಾಳ ಕಷ್ಟ ಇದೆ. ಆ್ಯಂಡ್ ಲಾಸ್ಟ್ ಅಲ್ಲ ಇದನ್ನು ಹೊಟ್ಟೆಯಿಂದ ತೆಗೆಯೋದು, ಆ ಕರಳು ತೆಗೆಯೋದು, ಅದು ಪೇಪರ್ಸು ಅನ್ನೋದು ಗೊತ್ತಾಗ್ತಿದೆ. ಬಟ್ ಈ ಹುಡುಗಿನ ಇಂಟೆನ್ಸ್ ಆ್ಯಕ್ಟಿಂಗ್ ಹೆಂಗಿತ್ತಂದ್ರೆ ನಿಜವಾಗ್ಲೂ ಕರಳೆಲ್ಲ ಕಿತ್ಕೊಂಡು ಆಚೆ ಬರ್ತಾ ಇದೆಯೇನೋ. ಒಬ್ಬ ಆರ್ಟಿಸ್ಟ್ ಯಾವ ಲೆವೆಲ್ಗೆ ಇರ್ಬೋದು ಅನ್ನೋದು ನೀನು ನೋಡಿ ಕಲಿಬೇಕಂದ. ಯು ಆರ್ ಅಮೇಝಿಂಗ್ ಗೌಡ್ರೆ. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ನಿಮ್ಮ ಕಣ್ಣು ಉಬ್ಬಲ್ಲ ನೋಡಿದ್ರೆ ಅಣ್ಣವರೇ ಬಂದ್ರೇನೋ ಆ ಥರ ಅನ್ನಿಸ್ತಿತ್ತು. ಥ್ಯಾಂಕ್ ಯು ಫಾರ್ ದಿಸ್ ಪರ್ಫಾರ್ಮೆನ್ಸ್. DKD ಅವತ್ತು ಈ ಪರ್ಫಾರ್ಮೆನ್ಸ್ನ ಹಿಸ್ಟ್ರಿನಲ್ಲಿ ನೆನ್ಪಿಟ್ಕೊಂಡಿದ್ದೇ ಇರುತ್ತೆ. ಇನ್ನು ಯಾರಾದರೂ ಇದನ್ನು ಮಾಡಬೇಕಂದ್ರೆ ಬೀಶಲ್ನ ಅದು ಗೌಡ್ರನ್ನ ದಾಟಬೇಕು, ಈ ಒಂದು ಕೊರಿಯೋಗ್ರಫಿನ ದಾಟಬೇಕು, ಆ ಬೆಂಚ್ ಮಾರ್ಕ್ ಮಾಡಬೇಕು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ ಮೇಡಮ್. ಇದಕ್ಕೆ ಆ ಚಿಕ್ಕ ಕಡ್ಡಿಲೆಲ್ಲ ಗೀರಕ್ಕಾಗಲ್ಲ ಮೇಡಮ್. ಇದಕ್ಕೆ ಒಂದು ಹೋಮ ಹವನನೇ ಮಾಡ್ಬೇಕು ಮೇಡಮ್.